hello, namaskara ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಅದೇ ಜೋಶಲ್ಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ನೀವು ನೋಡ್ತಿರೋ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದು ಯಾಕಪ್ಪ ಅಂದ್ರೆ CT and NEET ಕೌನ್ಸಿಲಿಂಗ್ ಯಾವ ತರ ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ತಿಳಿಸ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗಬೇಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗಾದ್ರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ರೋಡ್ ಮ್ಯಾಪ್ ಟು ಅಡ್ಮಿಷನ್. ಸೊ ನಿಮ್ಗೆ ಬೇಕಾದಂತಹ ಟಾಪ್ ಕಾಲೇಜಸ್ ಅಲ್ಲಿ ನಿಮ್ಗೆ ಅಡ್ಮಿಷನ್ ಸಿಗ್ಬೇಕಾದ್ರೆ ನಾನು ತಿಳಿಸುವಂತ ರೋಡ್ ಮ್ಯಾಪ್ ಅನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಟಾಪ್ 5 ಕಾಲೇಜ್ ಅಥವಾ ಟಾಪ್ 10 ಕಾಲೇಜ್ ಒಳಗಡೆ ನೀವಿರ್ತೀರಾ. ಅದಕ್ಕಿಂತ ಮುಂಚೆ ನಿಮ್ಗೆ ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ. ಆ ಕೌನ್ಸಿಲಿಂಗ್ ಅಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೂಡ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ತನಕ ನೋಡ್ಬೇಕಾಗತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟೆಪ್ ಇರೋದು ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್ ಏನಪ್ಪಾ ಅಂದ್ರೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀರಾ. CT ಏನು ಅಡ್ಮಿಷನ್ ಆಗ್ಬೇಕಂತ ಮೊದಲು CT ಎಕ್ಸಾಮ್ಗೆ ನೀವು ಏನು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀರಾ, ಹೌದು ತಾನೆ? ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್ಗಳು ನಡೀತಾ ಇದೆ. ಇವಾಗ ಎಡಿಟಿಂಗ್ ಗೆ ಆಪ್ಷನ್ ಕೊಟ್ಟಿದ್ದಾರೆ. ಎಡಿಟಿಂಗ್ ಕೂಡ ನೀವು ಮಾಡ್ತಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ಮಾಡದೇ ಇರೋರು ಇವಾಗ್ಲೂ ಮಾಡಬಹುದು, ಯಾಕಂದ್ರೆ 15 ತನಕ ಆಪ್ಷನ್ ಇದೆ ನಿಮ್ಗೆ, ಸರಿನಾ? ಅದಾದ್ಮೇಲೆ ಆಪ್ಷನ್ ಅಂತ ಹೇಳಿದ ತಕ್ಷಣ ಸೆಕೆಂಡ್ ಸ್ಟೆಪ್ ಏನ್ ಬರುತ್ತೆ ಗೊತ್ತಾ? ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆದ್ಮೇಲೆ ಆಪ್ಷನ್ ಎಂಟ್ರಿ ಅನ್ನೋ ಪ್ರೊಸೆಸ್ ಬರುತ್ತೆ. ಆಪ್ಷನ್ ಎಂಟ್ರಿ ಅಂದ್ರೆ ಈ ಪ್ರೊಸೆಸ್ ಅಲ್ಲಿ ನಿಮ್ಗೆ ಬೇಕಾದಂತಹ ಕಾಲೇಜ್ಗೆ ನೀವು ಪ್ರಯಾರಿಟಿ ಕೊಡ್ತಾ ಹೋಗ್ತೀರಾ. ಎಕ್ಸಾಂಪಲ್, ಫಸ್ಟ್ ಪ್ರಿಯಾರಿಟಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸೆಕೆಂಡ್ ಪ್ರಿಯಾರಿಟಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಥರ್ಡ್ ಪ್ರಿಯಾರಿಟಿ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಫೋರ್ತ್ ಪ್ರಿಯಾರಿಟಿ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ತರ ನೀವು ಪ್ರತಿಯೊಂದು ಕಾಲೇಜನ್ನ ನಿಮ್ಗೆ ಬೇಕಾದಷ್ಟು ಕಾಲೇಜ್ ಕೊಡ್ಬೋದು. 100 ಕಾಲೇಜು ಕೊಡ್ಬೋದು, 70 ಕೊಡ್ಬೋದು, 50 ಕೊಡ್ಬೋದು. ಐ ಲಿಟರಲಿ ಗೇವ್ ಅರೌಂಡ್ 45 ಕಾಲೇಜಸ್, ಯಾಕಂದ್ರೆ ನನಗೆ ಟಾಪ್ ಕಾಲೇಜಸ್ ಅಲ್ಲಿ 45 ಕಾಲೇಜಸ್ ಲಿಸ್ಟ್ ನನ್ನ ಹತ್ರ ಇತ್ತು, ಸೊ ಅದಕ್ಕೆ ಕೊಟ್ಟೆ. ಸರಿ, ಈ ಒಂದು ಆಪ್ಷನ್ ಎಂಟ್ರಿ ಆದ್ಮೇಲೆ ಮಾಕ್ ರೌಂಡ್ ಮತ್ತೆ ಮಾಕ್ ರಿಸಲ್ಟ್ಸ್ ಅನ್ನೋ ರೌಂಡ್ಸ್ ಇರುತ್ತೆ. ಈ ಮಾಕ್ ರೌಂಡ್ ಅಂಡ್ ಮಾಕ್ ರೌಂಡ್ ರಿಸಲ್ಟ್ಸ್ ಏನಪ್ಪಾ ಅಂದ್ರೆ, ಮಾಕ್ ರೌಂಡ್ ಅಲ್ಲಿ ಇವಾಗ ಮಾಕ್ ಟೆಸ್ಟ್ ಅಂತ ಕೊಡ್ತೀರಾ ನೀವು ಯೂಶುವಲಿ. ಅಂದ್ರೆ ಎಕ್ಸಾಮ್ಗಿಂತ ಮುಂಚೆ ಒಂದು ಟೆಸ್ಟ್ ಕೊಡ್ತೀರಾ ತಾನೆ, ಅದೇ ತರ ನಿಮ್ಗೆ ಒಂದು ಎಕ್ಸಾಮ್ ಹೇಗೆ ನೀವು ಮುಂದೆ ಕೊಡ್ತಾ ಇರೋ ಸಿಗ್ತಿರೋ ಹಂಗೇನೆ ನಿಮ್ಗೆ ಕಾಲೇಜ್ ಏನ್ ಬೇಕು ನೋಡಿ, ಯಾವ ಕಾಲೇಜ್. ಎಕ್ಸಾಂಪಲ್, ನನಗೆ RV ಕಾಲೇಜ್ ಬೇಕು ಅಂತ ಅನ್ಕೊಳ್ತಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಮಾಕ್ ರೌಂಡ್ ನಡೆಯುತ್ತೆ. ಅಂದ್ರೆ ನಿಮ್ಗೆ ಆ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ಒಂದು ಸ್ಯಾಂಪಲ್ ಪೇಪರ್ ಅಲ್ಲಿ ಒಂದು ಟ್ರೇಲರ್ ತರ ತೋರಿಸ್ತಾರೆ. ಓಕೆ, ಈ ರ್ಯಾಂಕಿಗೆ ಇಷ್ಟು ಸಿಗ್ಬೋದು, ಬಟ್ ಮಾಕ್ ರೌಂಡ್ ಇಸ್ ನಾಟ್ ಫೈನಲ್ ರೌಂಡ್. ಓಕೆನಾ? ಸೊ ನನಗೆ ಎಕ್ಸಾಂಪಲ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನಗೆ ಮಾಕಲ್ಲಿ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಕ್ಕಿತ್ತು. ಬಟ್ ಸೆಕೆಂಡ್ ರೌಂಡಿಗೆ ಹೋದ ಅಂದರೆ ಆ್ಯಕ್ಚುಯಲ್ ರೌಂಡ್ ಬಂದಾಗ ರೌಂಡ್ 1, ರೌಂಡ್ 2, ರೌಂಡ್ 3 ಅಂತ ನಡೆಯುತ್ತೆ. ರೌಂಡ್ 1ನಲ್ಲಿ ನನಗೆ ಸಿಕ್ಕಿದ್ದು BMS. ಲಿಟ್ರಲಿ ಐ ವಾಸ್ ಶಾಕ್ಡ್. ಸ್ವಲ್ಪ 100 ಮಾರ್ಕ್ಸಿಂದ 50 ಮಾರ್ಕ್ಸಿಂದ ನನಗೆ ಮಿಸ್ ಆಯಿತು ರಾಮಯ್ಯ. ಏನು ಮಾಡೋದು? ಸೆಕೆಂಡ್ ರೌಂಡಿಗೆ ಹೋದೆ. ಸೊ ಇದೇ ಥರ 3 ರೌಂಡ್ಸ್ ನಡೆಯುತ್ತೆ ಅಂತ ಹೇಳಿದ್ ನೋಡಿ. ಸೆಕೆಂಡ್ ರೌಂಡಿಗೆ ಹೋದೆ. ಸೆಕೆಂಡ್ ರೌಂಡ್ ಹೋದಾಗ ಐ ಗಾಟ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಥರ್ಡ್ ರೌಂಡು ಇದೆ. ಥರ್ಡ್ ರೌಂಡ್ ಬೇಕಾದರೆ ನೀವು ಹೋಗಬಹುದು. ಇದೆಲ್ಲ ಆದಮೇಲೆ ರೌಂಡ್ಸ್ ಆದಮೇಲೆ ನಿಮಗೆ ಸಿಗೋದು ಚಾಯ್ಸ್ ಎಂಟ್ರಿ. ರೌಂಡ್ಸ್ ಜೊತೆಗೇನೆ ಚಾಯ್ಸ್ ಎಂಟ್ರಿ ಮಾಡ್ಕೋಬೇಕಾಗತ್ತೆ ನೀವು. ಸೊ ಚಾಯ್ಸ್ ಹೇಗೆ ಎಂಟ್ರಿ ಮಾಡೋದಂದರೆ, ರೌಂಡ್ 1, ರೌಂಡ್ 2, ರೌಂಡ್ 3. ರೌಂಡ್ 1ನಲ್ಲಿ ನಿಮಗೆ ಎಕ್ಸಾಂಪಲ್ BMS ಕಾಲೇಜ್ ಸಿಕ್ತು ಅಂದ್ಕೊಳ್ಳಿ. ಬಟ್ ನಿಮಗೆ ಈ ಚಾಯ್ಸ್ 1 ಏನಪ್ಪ ಅಂದರೆ, ಚಾಯ್ಸ್ 1ನಲ್ಲಿ ನನಗೆ BMS ಕಾಲೇಜ್ ಬೇಕು ಕನ್ಫರ್ಮ್, ನಾನು ಪೇ ಮಾಡ್ತೀನಿ ಅನ್ನೋರು ಚಾಯ್ಸ್ 1 ಕೊಡಬೇಕಾಗತ್ತೆ. ಕರೆಕ್ಟಾಗಿ ಕೇಳಿಸ್ಕೊಡಿ. ಚಾಯ್ಸ್ 1 ಯಾಕಂದರೆ ನನಗೆ ಈ BMS ಕಾಲೇಜ್ ಬೇಕು, ನಾನು ಅದೇ ಕೋರ್ಸ್ ಬೇಕು, ಅದಕ್ಕೆ ಹೋಗ್ತೀನಿ. ಏರೋನಾಟಿಕಲ್ ಸಿಕ್ಕಿದೆ ಅಂದ್ಕೊಳ್ಳಿ, ಅಲ್ಲಿಗೆ ಹೋಗ್ತೀನಿ. ಚಾಯ್ಸ್ 1 ಡನ್, ಚಾಪ್ಟರ್ ಕ್ಲೋಸ್, ನಿಮ್ದಾಯಿತು, ಜಾಬ್ ಇಸ್ ಡನ್. ಅಂದರೆ ನೆಕ್ಸ್ಟ್ ಪ್ರೊಸೆಸ್ ಹೇಳ್ತೀನಿ ಇಲ್ಲಿ. ಚಾಯ್ಸ್ 2 ಅಂದರೆ ನನಗೆ ಸಿಕ್ಕಿರೋ ಕಾಲೇಜನ್ನು ಹೋಲ್ಡಲ್ಲಿ ಇಟ್ಬಿಡ್ತೀನಿ, ನಾನು BMS ಬೇಕು, ಬಟ್ ನಾನು ರೌಂಡ್ 2ಗೆ ಹೋಗ್ತೀನಿ, ಅಲ್ಲಿ ಪೇ ಮಾಡ್ತೀನಿ ಅಂತ ಅನ್ನೋರು ರೌಂಡ್ 2. ರೌಂಡ್ 3 ಅಂದರೆ ನನಗೆ ಈ ಇಷ್ಟೊಂದು ಕಾಲೇಜ್ ಎಲ್ಲ ಬಿಟ್ಬಿಟ್ಟು ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ. ಅಂದರೆ ಸೆಕೆಂಡ್ ರೌಂಡಲ್ಲಿ ಇದ್ದವರು ಥರ್ಡ್ ರೌಂಡಿಗೆ ಹೋಗ್ಬಿಟ್ಟು ನಾನು ನೋಡ್ತೀನಿ, ನಾನು ಸಿಗೋ ಕಾಲೇಜನ್ನ ಇಸ್ಕೊಂಡು ಹೋಗ್ತೀನಿ. ಫೋರ್ತ್ ರೌಂಡ್ ಅವ್ರು ಯಾರು? ಫೋರ್ತ್ ಚಾಯ್ಸ್ ಏನಪ್ಪ ಅಂದರೆ ಥರ್ಡ್ ಚಾಯ್ಸ್ ಆಯಿತು. ಫೋರ್ತ್ ಚಾಯ್ಸ್ ಯಾರಪ್ಪ ಅಂದರೆ, ನನಗೆ ಯಾವುದೂ ಬೇಡ, ನನಗೆ ಈ ಕೌನ್ಸಿಲಿಂಗ್ ಸಹವಾಸನೇ ಬೇಡ, ನಾನು ಖಂಡಿತವಾಗ್ಲೂ ಬಿಟ್ಬಿಟ್ಟು ಹೋಗ್ತೀನಿ, ಎಲ್ಲದನ್ನು ಬಿಟ್ಟು ಹೋಗ್ತೀನಿ ಅನ್ನೋರು. ಅಂದರೆ ರೌಂಡ್ ಯಾವುದೂ ಬೇಡ ರೌಂಡ್ಸು, ಚಾಯ್ಸ್ 4 ಕ್ಲಿಕ್ ಮಾಡಿಬಿಟ್ಟು ಬಿಟ್ಟು ಹೋಗ್ತೀರಾ ನೀವೆಲ್ಲಾದ್ರೂ. ಬಟ್ ಇವಾಗ ನೆಕ್ಸ್ಟ್ ಸ್ಟೆಪ್ ಬರೋಣ. 6th ಸ್ಟೆಪ್ ಏನಂದರೆ ಚಲನ್ ಡೌನ್ಲೋಡ್.
ಚಲನ್ ಎಲ್ಲಿ ಡೌನ್ಲೋಡ್ ಮಾಡ್ತೀರಾ? ಚಲನ್ ಅಂದರೆ ಏನಕ್ಕ? ಚಲನ್ ಅಂದರೆ ಒಂದು ಸ್ಮಾಲ್ ಸ್ಲಿಪ್ ಬರುತ್ತೆ, ಅಂದರೆ ಸ್ಮಾಲ್ ಅಂದರೆ ಇಷ್ಟು ದೊಡ್ಡ ಇರುತ್ತೆ. ಆ ಸ್ಲಿಪ್ಪಲ್ಲಿ ಅದು ನಿಮಗೆ PDF ಫಾರ್ಮಲ್ಲಿ ಸಿಗುತ್ತೆ. ಅಂದರೆ ರೌಂಡ್ 1 ಅಲ್ಲಿ ನನಗೆ ಕನ್ಫರ್ಮ್ ಆಯಿತು ಇದೇ ಕಾಲೇಜ್ ಅಂತ. ನೀವು ಕನ್ಫರ್ಮೇಷನ್ ಮಾಡಿಕೊಂಡು ಇದೇ ಕಾಲೇಜ್ ಹೋಗ್ತೀನಿ ಅಂದರೆ ಅಲ್ಲಿ ನೀವು ಕನ್ಫರ್ಮೇಷನ್ ಮಾಡಿಕೊಂಡು ಓಕೆ ರೆಡಿ ಫಾರ್ ದ ಪೇಮೆಂಟ್ ಅನ್ನೋವಾಗ ಮೇಕ್ ಪೇಮೆಂಟ್ ಅಲ್ಲಿ ನಿಮಗೆ ಚಲನ್ ಡೌನ್ಲೋಡ್ ಆಗುತ್ತೆ. ಆ ಚಲನ್ ಇಟ್ಕೊಂಡು ನೀವು ಕಾಲೇಜ್ ಹೋಗ್ಬಿಟ್ಟು ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಅದೇ ನೆಕ್ಸ್ಟ್ ಪೇಮೆಂಟ್ ಪ್ರೊಸೆಸ್ ಆಗಿರುತ್ತೆ. ಆ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನ ಇಸ್ಕೊಂಡು ನಿಮ್ಗೆ ಡೇಟ್ ಕೊಡ್ತಿರ್ತಾರೆ. ಇಷ್ಟಿಷ್ಟು ದಿನಾಂಕಕ್ಕೆ ಬಂದು ನಮ್ಮದು ವಾಸ್ ಲೈಕ್ 14th of October ಏನೋ ಕರೆದಿದ್ದು, ದಟ್ ವಾಸ್ ದ ಲಾಸ್ಟ್ ಡೇ. ಆ ದಿನ ಹೋಗ್ಬಿಟ್ಟು ನಾವು ಚಲನ್ ಪೇ ಮಾಡಿಬಿಟ್ಟು ಬರಬೇಕಾಗತ್ತೆ ಮನೆಗೆ. ದಟ್ ಸೀಟ್ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ ಅಲ್ಲಿ ಸ್ವಲ್ಪ ಪ್ರೊಸೆಸ್ ಇದೆ. ದಟ್ ಈಸ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್. ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಬೇಕಾಗತ್ತೆ. ಸೊ ನೀವು ಎಕ್ಸಾಂಪಲ್ ಇವಾಗ BMS ಕಾಲೇಜಲ್ಲಿ ಸೀಟ್ ಸಿಕ್ತು, ಚಾಯ್ಸ್ 1 ಮಾಡಿದೆ, ಯಾಕ ನನ್ನ ಚಲನು ಡೌನ್ಲೋಡ್ ಆಯಿತು, ಪೇಮೆಂಟು ಆಯಿತು, ಪೇಮೆಂಟ್ ಮಾಡೋಕ್ಕೆ ಹೋಗಿಂತ ಮುಂಚೆ ಅಡ್ಮಿಷನ್ ಆರ್ಡರ್ ಸಿಗುತ್ತೆ. ಆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿದ ನಂತರ ಮಾತ್ರ ನೀವು BMS ಹೋಗಿ ಅಡ್ಮಿಷನ್ ಆಗೋಕ್ಕೆ ಸಾಧ್ಯ. ಆ ಸ್ಲಿಪ್ಪನ್ನು ಜೆರಾಕ್ಸ್ ತೆಗಿಬೇಕು, ಚಲನ್ ಸ್ಲಿಪ್ ಎರಡನ್ನು ನೀವು ಚಲನ್ ಸ್ಲಿಪ್ ಮತ್ತು ಅಡ್ಮಿಷನ್ ಆರ್ಡರ್ ಟಿಕೆಟ್ ಇದು ಎರಡನ್ನು ನೀವೇನು ಮಾಡ್ಕೋಬೇಕು, ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕಾಲೇಜ್ಗೆ ಅಡ್ಮಿಷನ್ಗೆ ಹೋಗಬೇಕಾಗತ್ತೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 9th process, ಗೆಟಿಂಗ್ ಅಡ್ಮಿಷನ್ ಟು ಕಾಲೇಜ್. ಸೊ ಅಡ್ಮಿಷನ್ ಆಗುತ್ತೆ ಫೈನಲಿ. ಆ ಪ್ರೊಸೆಸ್ ನಡೆಯುತ್ತೆ ಅಲ್ಲಿ. ಅವರು ಏನಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ, ಕೌನ್ಸಿಲಿಂಗ್ ಥರಾನೇ ನಡೆಯುತ್ತೆ. ಏನೂ ಕೌನ್ಸಿಲಿಂಗ್ ಇಲ್ಲ. ಅವ್ರಿಗೆ ಕೆಲವು ಕ್ವಶನ್ ಕೇಳ್ತಾರೆ, ಜೆನ್ವನ್ ಆಗಿ ಆನ್ಸರ್ ಮಾಡಿ. ಮತ್ತೆ ರಿಯಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನನಗೆ ಆ್ಯಕ್ಚುಲಿ ನಾನು ಹೋದೆ ಇನ್ಸೈಡ್ ಕಾಲೇಜ್. ಸೊ ತುಂಬ ಸಿಕ್ಕಾಪಟ್ಟೆ ಟೆನ್ಷನ್, ಯಾಕಂದರೆ ಅಷ್ಟು ಜನ ಅಲ್ಲಿ ಇದ್ರು, ತುಂಬ ಜನ ಇದ್ರು ಕ್ಯೂ ಅಲ್ಲಿ. ಸಂತದಲ್ಲೂ ವೆಯ್ಟ್ ಮಾಡಿ ನೀವು ಅನ್ಕೋಬೇಡಿ 3-4 ಜನ ಅಲ್ಲ, ನೀವು ಎಷ್ಟೋ ಬೇಗ ಹೋಗ್ಬಿಟ್ಟು ಕೂರ್ಬೇಕಾಗತ್ತೆ. ಬಟ್ ನಾವು ವಿ ಆರ್ ಫ್ರಮ್ ಮಂಗಳೂರು, ಸೊ ದಟ್ ವಿ ನೀಡ್ ಟು ಟ್ರಾವೆಲ್ ನೆಕ್ಸ್ಟ್ ಡೇ ಇಟ್ ಸೆಲ್ಫ್. ಅದು ಹೇಳಿದ ತಕ್ಷಣ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು. ದಟ್ ಅವರೇ ಕಂಪ್ಯೂಟರಲ್ಲೂ ಕೂಡ ಸ್ವಲ್ಪ ನಿಮಗೆ ಲ್ಯಾಬ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೆಲವು ಡೀಟೇಲ್ಸ್ ಫಿಲ್ ಮಾಡೋಕ್ಕಿದೆ, ಎಲ್ಲ ಡೀಟೇಲ್ಸ್ ಫಿಲ್ ಮಾಡ್ಕೊಂಡು ಬಂದ ನಂತರ ಫೈನಲಿ ಅಡ್ಮಿಷನ್ ವಾಸ್ ಡನ್. ಸೊ ಲಾಸ್ಟ್ಲಿ ಏನು ಮಾಡಬೇಕು, ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು, KEA ಅವರಿಗೆ ರಿಪೋರ್ಟ್ ಮಾಡಬೇಕು. ಸಡನ್ ನೀವು ಇದೆಲ್ಲ ನಡೆಯೋದೆಲ್ಲಿ, KEA ವೆಬ್ಸೈಟಲ್ಲಿ. ಅಂದರೆ ಈ ಪ್ರೊಸೆಸ್, ಲಾಸ್ಟ್ ಪ್ರೊಸೆಸ್ ಹೇಳ್ತಿದ್ದೀನಿ, ಅದು ನಡೆಯೋದು KEA ವೆಬ್ಸೈಟಲ್ಲಿ. KEA ವೆಬ್ಸೈಟಲ್ಲಿ ರಿಪೋರ್ಟ್ ಟು KEA ಅನ್ನೋ ಒಂದು ಪೋರ್ಟಲ್, KEA ಪೋರ್ಟಲಲ್ಲಿ ನೀವು ರಿಪೋರ್ಟ್ ಟು KEA ಅನ್ನೋದನ್ನ ಬರುತ್ತೆ. ಎಲ್ಲ ಪ್ರೊಸೆಸ್ ಮೇಲೆ KEA ರಿಪೋರ್ಟ್ ಮಾಡಬೇಕು. ಪೇಮೆಂಟ್ ಇಷ್ಟಿಷ್ಟು ಮಾಡಿದ್ದೀನಿ, ನಂದು 96,000 ಸಮಥಿಂಗ್ ವಾಸ್ ಅ ರೇಂಜ್ ಆಫ್ ಪೇಮೆಂಟ್. ಸೊ ಫೈನಲಿ KEA ತಿಳಿಸಿ ಐ ಹ್ಯಾವ್ ಪೇಡ್ ದಿಸ್ ಮಚ್ ಅಮೌಂಟ್, ಅಂದರೆ ಅಲ್ಲಿ ಬರೆಯೋಕ್ಕಿರುತ್ತೆ, ಟೈಪ್ ಮಾಡೋಕ್ಕಿರುತ್ತೆ 96,000 ಇಷ್ಟಿಷ್ಟು ಚಿಲ್ಲರೆ ಅಂತ. ಆಮೇಲೆ ರಿಪೋರ್ಟ್ ಮಾಡಿದ್ಮೇಲೆ ಫೈನಲಿ ಯುವರ್ ಅಡ್ಮಿಷನ್ ಇಸ್ ಡನ್. ಸೊ ದಿಸ್ ಇಸ್ ಹೌ ಕೌನ್ಸಿಲಿಂಗ್ ನಡೆಯುತ್ತೆ. ದಟ್ ಇಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ಇಷ್ಟ ಆದರೆ ಹೊಸೊಬ್ರು ಯಾರಾದರೂ ಬಂದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್. ಟೇಕ್ ಕೇರ್.